ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಸಿದ್ದರಾಮಯ್ಯ ಅವರ ಬಜೆಟ್ ನಲ್ಲಿ ಒಂದು ಗ್ಯಾರಂಟಿಗೆ ಅನುದಾನವೇ ಕೊಟ್ಟಿಲ್ಲ. ಹಾಗಾದರೆ ಆ ಗ್ಯಾರಂಟಿ ಯಾವುದು, ಆ ಗ್ಯಾರಂಟಿಯ ಕಥೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದರ ಜೊತೆಗೆ ಯಾವ್ಯಾವ ಗ್ಯಾರಂಟಿಗಳಿಗೆ ಎಷ್ಟು ಅನುದಾನವನ್ನು ಮೀಸಲಿಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡ ಇನ್ಸ್ಟಾಗ್ರಾಮ್ ಹಾಗೆಯೇ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸಿದ್ದರಾಮಯ್ಯ ಅವರು ವಿಧಾನಸಭೆಯಲ್ಲಿ 2026-27ನೇ ಸಾಲಿನ ರಾಜ್ಯ ಬಜೆಟ್ ಅನ್ನ ಮಂಡಿಸಿದರು. ಇದು ಅವರ ರಾಜಕೀಯ ಜೀವನದ ದಾಖಲೆಯ 17ನೇ ಬಜೆಟ್ ಆಗಿತ್ತು. ಒಟ್ಟು 4.48 ಲಕ್ಷ ಕೋಟಿ ರೂಪಾಯಿ ಗಾತ್ರದ ಈ ಬೃಹತ್ ಬಜೆಟ್ನಲ್ಲಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಸಿಂಹಪಾಲು ಅನುದಾನವನ್ನು ಮೀಸಲಿಡಲಾಗಿದೆ. ಆದರೆ ಆ ಪಂಚ ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿಗೆ ಒಂದು ನಯಾ ಪೈಸೆ ಅನುದಾನವನ್ನು ಮೀಸಲಿಟ್ಟಿಲ್ಲ. ಮಹಿಳೆಯರು ಮತ್ತು ಬಡವರ್ಗದ ಜನರಿಗೆ ನೇರ ಲಾಭ ತಲುಪಿಸುವ ಯೋಜನೆಗಳಿಗೆ ಸರ್ಕಾರ ಹೆಚ್ಚಿನ ಒತ್ತು ಕೊಟ್ಟಿರುವುದು ಈ ಬಜೆಟ್ ಅಲ್ಲಿ ಸ್ಪಷ್ಟ ಆಗಿದೆ. ಆದರೆ ಯುವ ನಿಧಿಗೆ ಈ ಬಾರಿ ಯಾವುದೇ ಅನುದಾನ ನೀಡದೇ ಇರೋದು ಪ್ರಶ್ನಾರ್ಹವಾಗಿದೆ. ಪ್ರಮುಖ 4 ಗ್ಯಾರಂಟಿ ಯೋಜನೆಗಳಿಗೆ ಒಟ್ಟಾರೆಯಾಗಿ ಸುಮಾರು 52,000 ಕೋಟಿ ರೂಪಾಯಿಗೂ ಅಧಿಕ ಅನುದಾನವನ್ನು ಮೀಸಲಿಡಲಾಗಿದೆ. ಈ ಹಿಂದೆ 58,000 ಕೋಟಿ ರೂಪಾಯಿ ಬೇಕು ಅಂತ ಹೇಳ್ತಾ ಇತ್ತು ಸರ್ಕಾರ. ಅದೇ ರೀತಿಯಾಗಿ ಈ ಸಲ 52,000 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದೆ. ಕುಟುಂಬದ ಯಜಮಾನಿಗೆ ಮಾಸಿಕವಾಗಿ 2,000 ರೂಪಾಯಿ ಕೊಡುವ ಗೃಹಲಕ್ಷ್ಮಿ ಯೋಜನೆಗೆ ಈ ಬಾರಿ ಅತಿ ಹೆಚ್ಚು ಅನುದಾನವನ್ನು ಮೀಸಲಿಡಲಾಗಿದೆ. ಯಾಕಂದರೆ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ಜೊತೆಗೆ ಅತ್ಯಂತ ಹೆಚ್ಚು ಜನರ ಮನಸ್ಸಲ್ಲಿ ಉಳಿದಿರೋದು ಇದೇ ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆ ಬಂದಿಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಪ್ರತಿಭಟನೆಗಳಾಗಿದ್ದು ಅನೇಕ ಜನರು ಮಾತಾಡಿದ್ದು ಕೂಡ ಇದೆ. ಸೊ ಈ ಹಿನ್ನೆಲೆಯಲ್ಲಿ 28,608 ಕೋಟಿ ರೂಪಾಯಿಗಳನ್ನು ಸರ್ಕಾರ ಈ ಬಜೆಟ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಮೀಸಲಿಟ್ಟಿದೆ. ಮಹಿಳಾ ಸಬಲೀಕರಣದ ದಿಕ್ಕಿನಲ್ಲಿ ಸರ್ಕಾರದ ಪ್ರಮುಖ ಯೋಜನೆ ಇದಾಗಿದೆ. ಬಡ ಕುಟುಂಬಗಳಿಗೆ ಉಚಿತ ಅಕ್ಕಿ ಕೊಡುವ ಅನ್ನಭಾಗ್ಯ ಯೋಜನೆಗೆ 6,200 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ಇನ್ನು ಆಹಾರ ಭದ್ರತೆಯನ್ನ ಬಲಪಡಿಸುವ ಉದ್ದೇಶದಿಂದ ಈ ಯೋಜನೆಯನ್ನ ಮುಂದುವರಿಸಲಾಗ್ತಾ ಇದೆ. ಮನೆಗಳಿಗೆ ಉಚಿತವಾಗಿ ವಿದ್ಯುತ್ ಒದಗಿಸುವ ಗೃಹಜ್ಯೋತಿ ಯೋಜನೆ ಮತ್ತೊಂದು, ಪಂಚ ಗ್ಯಾರಂಟಿಗಳಲ್ಲಿ ಮತ್ತೊಂದು ಯೋಜನೆ. ಆದರೆ ಈ ಯೋಜನೆಗೆ ಸರ್ಕಾರ 10,578 ಕೋಟಿ ರೂಪಾಯಿಯನ್ನ ಹಂಚಿಕೆ ಮಾಡಿದೆ. ಈ ಮೂಲಕ ಗೃಹಜ್ಯೋತಿ ಇರುತ್ತಾ ಇರಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಸಾಕಷ್ಟು ಜನರಲ್ಲಿ ಇತ್ತು. ಆದರೆ ಗೃಹಜ್ಯೋತಿಗೂ ಕೂಡ ಅನುದಾನವನ್ನು ಕೊಟ್ಟಿದ್ದು 10,578 ಕೋಟಿ ರೂಪಾಯಿಯನ್ನ. ಮಧ್ಯಮ ಮತ್ತು ಕಡಿಮೆ ಆದಾಯದ ಕುಟುಂಬಗಳಿಗೆ ಇದು ದೊಡ್ಡ ನೆರವಾಗುತ್ತೆ ಅಂತ ಸರ್ಕಾರನೇ ತಿಳಿಸಿದೆ. ಇನ್ನು ಮಹಿಳೆಯರಿಗೆ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣದ ಅವಕಾಶವನ್ನು ಕಲ್ಪಿಸಿದಂತಹ ಯೋಜನೆ ಅಂತ ಹೇಳಿದ್ರೆ ಇದು ಕೂಡ ಸಾಕಷ್ಟು ಫೇಮ್ ಅನ್ನು ಕೊಟ್ಟಿರುವುದು ಸರ್ಕಾರಕ್ಕೆ. ಶಕ್ತಿ ಸ್ಕೀಮ್, ಶಕ್ತಿ ಯೋಜನೆಗೆ 5,300 ಕೋಟಿ ರೂಪಾಯಿಯನ್ನ ಈಗಾಗಲೇ ಮೀಸಲಿಡಲಾಗಿದೆ. ಈ ಮೂಲಕ ಸಾರಿಗೆ ನಿಗಮಗಳ ಆರ್ಥಿಕ ಹೊರೆಯನ್ನ ಸರ್ಕಾರವೇ ಹೊತ್ತುಕೊಂಡಿದೆ. ಆದರೆ ಈ ಬಜೆಟ್ ಅಲ್ಲಿ ಒಂದು ಕುತೂಹಲಕಾರಿ ಅಂಶ ಏನಪ್ಪ ಅಂತ ಹೇಳಿದ್ರೆ, ಗಮನ ಸೆಳೆದಿರುವ ವಿಚಾರ ಅಂತ ಹೇಳಿದ್ರೆ, ಯಾವ ಯುವಕರನ್ನ, ಯಾವ ನಿರುದ್ಯೋಗಿಯ ಜನರನ್ನ ಒಂದು ಮಾನದಂಡವಾಗಿ ಇಟ್ಟುಕೊಂಡು ಅವರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಒಂದು ಗ್ಯಾರಂಟಿಯನ್ನ ಹೇಳಲಾಗಿತ್ತು ಅಥವಾ ಗ್ಯಾರಂಟಿಯನ್ನು ಪರಿಚಯಿಸಲಾಗಿತ್ತು. ಅದರ ಮೇಲೆ ತಾನು ಮತಗಳನ್ನು ಸರ್ಕಾರ ಪಡೆದುಕೊಂಡಿತ್ತು. ಆದರೆ ಆ ಒಂದು ಯೋಜನೆಗೆ ಇದೀಗ ಎಳ್ಳು ನೀರು ಬಿಟ್ಟ ಹಾಗೆ ಕಾಣಿಸ್ತಾ ಇದೆ. ಅದುವೇ ನಿರುದ್ಯೋಗಿ ಪದವೀಧರರಿಗೆ ಭತ್ಯೆ ನೀಡುವ ಯುವ ನಿಧಿ ಯೋಜನೆ. ಈ ಯೋಜನೆಗೆ ಯಾವುದೇ ಹೊಸ ಅಥವಾ ಪ್ರತ್ಯೇಕ ಅನುದಾನವನ್ನ ಈ ಸಲದ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿಲ್ಲ. ಈ ವಿಚಾರ ಈಗ ಯುವಕರಲ್ಲಿ ಅನೇಕ ಪ್ರಶ್ನೆಗಳನ್ನು ಹುಟ್ಟಿಸಿದೆ. ಯುವಕರ ನಿರೀಕ್ಷೆಗಳನ್ನ ಸರ್ಕಾರ ಮರ್ತು ಹೋಯ್ತಾ ಅನ್ನುವ ಪ್ರಶ್ನೆಗಳು ಕೂಡ ರಾಜಕೀಯ ವಲಯದಲ್ಲೂ ಕೇಳಿ ಬರ್ತಾ ಇದೆ. ಯುವ ನಿಧಿಗೆ ಒಂದೇ ಒಂದು ಪೈಸೆ ಅನುದಾನವನ್ನ ಈ ಸಲದ ಬಜೆಟ್ ಅಲ್ಲಿ ಇಟ್ಟಿಲ್ಲ. 5 ಗ್ಯಾರಂಟಿಯಲ್ಲಿ ಒಂದು ಗ್ಯಾರಂಟಿ ಕಥೆ ಏನು? ಯುವ ಜನತೆಯ ನಿರುದ್ಯೋಗ ಯುವಕರ ಕಥೆ ಏನು ಅನ್ನುವ ಪ್ರಶ್ನೆಗೆ ಸರ್ಕಾರ ಇಲ್ಲಿ ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ, ಸ್ಪಷ್ಟನೆಯನ್ನು ಕೂಡ ನೀಡಿಲ್ಲ. ಹಾಗಾದ್ರೆ ಈ ಗ್ಯಾರಂಟಿ ಗೊತ್ತಾಯ್ತಾ ಅನ್ನುವ ಪ್ರಶ್ನೆ ಸಹಜವಾಗಿಯೇ ಇದೆ. ಯುವ ನಿಧಿ ಯೋಜನೆ ಕರ್ನಾಟಕ ಸರ್ಕಾರ ನಿರುದ್ಯೋಗಿ ಪದವೀಧರರಿಗೆ ಉದ್ಯೋಗ ಸಿಗುವವರೆಗೆ ಆರ್ಥಿಕ ನೆರವು ನೀಡುವಂತಹ ನಿಟ್ಟಿನಲ್ಲಿ ಹೇಳಿದಂತಹ 5ನೇ ಗ್ಯಾರಂಟಿ ಯೋಜನೆ. 2023-24ರಲ್ಲಿ ಉತ್ತೀರ್ಣರಾಗಿ 6 ತಿಂಗಳು ಕಳೆದರೂ ಕೆಲಸ ಸಿಗದ ಪದವೀಧರರಿಗೆ 3,000 ರೂಪಾಯಿ, ಡಿಪ್ಲೊಮಾದಾರರಿಗೆ 1,500 ರೂಪಾಯಿ ಮಾಸಿಕ ಭತ್ಯೆಯನ್ನ ಗರಿಷ್ಠ 2 ವರ್ಷಗಳವರೆಗೆ ಡಿಬಿಟಿ ಮೂಲಕ ನೀಡ್ತೀವಿ ಅಂತ ಹೇಳಿತ್ತು. ಇದರ ಉದ್ದೇಶ ಇದ್ದಿದ್ದು ಪದವಿ ಡಿಪ್ಲೊಮಾ ಪೂರ್ಣಗೊಳಿಸಿ ಉದ್ಯೋಗ ಇಲ್ಲದಂತಹ ಯುವಕರಿಗೆ ಆರ್ಥಿಕ ಸಹಾಯವನ್ನ ಕೊಡುವಂತಹ ನಿಟ್ಟಿನಲ್ಲಿ. ಅದರ ಅರ್ಹತೆಯನ್ನು ಗಮನಿಸಿದ್ರೆ ಈಗಾಗಲೇ ಸರ್ಕಾರವೇ ಹೇಳ್ಕೊಂಡಾಗ 2023 ಅಥವಾ ನಂತರ ಉತ್ತೀರ್ಣರಾಗಿರಬೇಕು, ಅವರು ಕರ್ನಾಟಕದ ನಿವಾಸಿಗಳಾಗಿರಬೇಕು, 6 ತಿಂಗಳು ಕಳೆದವರಿಗೆ ಉದ್ಯೋಗ ಸಿಗದೇ ಇರಬಾರ್ದು, ಅಂತಹ ಅವರಿಗೆ
ಗರಿಷ್ಠ 2 ವರ್ಷಗಳವರೆಗೆ ಅಥವಾ ಉದ್ಯೋಗ ಸಿಗುವವರೆಗೆ ನಾವು ಅವರಿಗೆ ನಿರುದ್ಯೋಗಿ ಭತ್ಯೆಯಾಗಿ ಅಥವಾ ಯುವ ನಿಧಿಯ ಮೂಲಕ ಹಣವನ್ನು ಕೊಡ್ತೀವಿ ಅಂತ ಹೇಳಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅವರ ಅರ್ಜಿಯನ್ನು ಕೂಡ ಅನೇಕರು ಸಲ್ಲಿಸಿದ್ದಾರೆ. ಆದರೆ ಸರ್ಕಾರಿ ಆಗಿರ್ಬೋದು, ಖಾಸಗಿ ಉದ್ಯೋಗದಲ್ಲಿರುವವರು, ಸ್ವಯಂ ಉದ್ಯೋಗಿಗಳು, ಉನ್ನತ ಶಿಕ್ಷಣ ಮುಂದುವರಿಸುವವರಿಗೆ ಈ ಯೋಜನೆಗೆ ಅರ್ಹರಲ್ಲ ಅಂತ ಹೇಳಿತ್ತು. ಹೀಗಾಗಿ ಅನೇಕರು ಇದರ ಲಾಭವನ್ನು ಕೂಡ ಪಡ್ಕೊಂಡಿದ್ರು. ಆದರೆ ಇದೀಗ ಈ ಯುವ ನಿಧಿಯ ಕಥೆ ಏನು ಅನ್ನೋದು ಈಗ ಪ್ರಶ್ನಾರ್ಥಕವಾಗಿಯೇ ಉಳಿದಿದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅನೇಕ ಜನ ಆಲ್ರೆಡಿ ಈ ಒಂದು ಯುವ ನಿಧಿಯಿಂದ ಕೆಲವರು ಆ ಹಣವನ್ನು ಪಡ್ಕೊಂಡಿದ್ರು. ಆದರೆ ಕೆಲವು ತಿಂಗಳಿಂದ ಈ ಯುವ ನಿಧಿ ಕೂಡ ಸ್ಟಾಪ್ ಆಗಿದೆ, ಬರ್ತಾನೆ ಇಲ್ಲ, ಯುವ ನಿಧಿಯ ಹಣ ಇನ್ನೂ ಕೂಡ ಬರ್ತಾ ಇಲ್ಲ ಅನ್ನೋದನ್ನ ಅನೇಕ ಯುವಕರು ಈಗಾಗಲೇ ಹೇಳ್ತಾ ಇದ್ದಾರೆ. ಸೊ ಯುವ ನಿಧಿ ಯೋಜನೆಯ ಪರಿಸ್ಥಿತಿ ಏನು ಅನ್ನೋದಕ್ಕೆ ಇನ್ನೂ ಕೂಡ ಯಾವುದೇ ಉತ್ತರ ಸಿಕ್ಕಿಲ್ಲ. ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗೆ 50,686 ಕೋಟಿ ಅನುದಾನ ನೀಡೋದ್ರ ಮೂಲಕ ಕಳೆದ ಬಜೆಟ್ಗಿಂತ 614 ಕೋಟಿ ಅನುದಾನವನ್ನ ಕಡಿತ ಮಾಡಿದೆ. ಈ ಕಡಿತ ಯುವ ನಿಧಿಯದ್ದ ಅನ್ನುವ ಪ್ರಶ್ನೆಯೂ ಕೂಡ ಇದೆ. 3 ವರ್ಷದಲ್ಲಿ ಯುವ ನಿಧಿ ಯೋಜನೆಯಡಿ 3.08 ಲಕ್ಷ ಅರ್ಹ ಫಲಾನುಭವಿಗಳಿಗೆ 913 ಕೋಟಿ ರೂಪಾಯಿ ನಿರುದ್ಯೋಗ ಭತ್ಯೆಯನ್ನ ಪಾವತಿ ಮಾಡಿದೆ ಅಂತ ಸರ್ಕಾರ ಹೇಳಿದ್ದು ಬಿಟ್ರೆ ಅನುದಾನದಲ್ಲಿ ಖೋತಾ ಆಗಿದೆ. ಸೊ ಗ್ಯಾರಂಟಿ ಯೋಜನೆಗಳಿಗೆ ಭಾರಿ ಅನುದಾನ ಮೀಸಲಿಡ್ತಾ ಇರುವ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಹೆಚ್ಚಿನ ಸಾಲ ಕೂಡ ಮಾಡಬೇಕಾದ ಪರಿಸ್ಥಿತಿ ಇದೆ. ಬಜೆಟ್ ಪ್ರಕಾರ ಈ ಬಾರಿ ಸುಮಾರು 1.32 ಲಕ್ಷ ಕೋಟಿ ರೂಪಾಯಿ ಸಾಲ ಪಡೆಯುವ ಯೋಜನೆ ಇದೆ. ರಾಜ್ಯದ ವಿತ್ತೀಯ ಕೊರತೆ 97,499 ಕೋಟಿ ರೂಪಾಯಿಗಳಿಷ್ಟಿದೆ. ಸೊ ಯುವಕರ ನಿರೀಕ್ಷೆಗಳನ್ನ ಈ ಬಜೆಟ್ ಎಷ್ಟರ ಮಟ್ಟಿಗೆ ಪೂರೈಸುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಆದರೆ ಸರ್ಕಾರ ಇದೀಗ ಯುವ ನಿಧಿಯ ವಿಚಾರದಲ್ಲಿ ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ. ಯುವ ನಿಧಿಯನ್ನು ಕಂಟಿನ್ಯೂ ಮಾಡ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಸರ್ಕಾರವೇ ಉತ್ತರ ಕೊಡಬೇಕಾಗಿದೆ. ಇಲ್ಲದಿದ್ರೆ ತಾನು ಯುವ ನಿಧಿ ಅನ್ನುವಂತಹ ಗ್ಯಾರಂಟಿ ಯೋಜನೆಯನ್ನ ಹೇಳಿ ಆ ಮೂಲಕ ಮತವನ್ನ ಪಡೆದಂತಹ ಸರ್ಕಾರ ಅಥವಾ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಉತ್ತರದಾಯಿತ್ವ ಆಗತ್ತೆ. ಅಷ್ಟು ಮಾತ್ರ ಅಲ್ಲ, ಜನ ಏನು ನಂಬಿಕೆ ಇಟ್ಟು ವೋಟ್ ಹಾಕಿದ್ರು ಅದಕ್ಕೆ ಮಣ್ಣೆರಚಿದಂತಹ ಕೆಲಸ ಕೂಡ ಆಗುತ್ತೆ. ಇದುವೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.